ನಮಸ್ಕಾರ, ನನ್ನ ಹೆಸರು ರೋಹನ್ ವರಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ಮ್ಯಾರಿಕೋ ಕ್ವಾರ್ಟರ್ಲಿ ರಿಸಲ್ಟ್ಸು. ಟೋಟಲ್ ಸೇಲ್ಸ್ January to March 2023 2240 crores, January to March 2024 2272 ಕೋಟಿ, 2% ಜಾಸ್ತಿ ಆಗಿದೆ. ನೆಟ್ ಪ್ರಾಫಿಟ್ 305 ಕೋಟಿಯಿಂದ 320 ಕೋಟಿ ಆಗಿದೆ, 5% ಜಾಸ್ತಿ ಆಗಿದೆ. ಇದು ಡೀಸೆಂಟ್ ರಿಸಲ್ಟ್ಸ್ ಕಂಪ್ನಿಗೆ ಎಕ್ಸ್ಪೆಕ್ಟೇಷನ್ ಪ್ರಕಾರನೇ ಬಂದಿದೆ ಹಾಗೂ ಪ್ರಾಫಿಟ್ ಮಾರ್ಜಿನಲ್ಲಿ ಒಳ್ಳೆ ಇಂಪ್ರೂವ್ಮೆಂಟ್ ಆಗಿದೆ ಅಂತ ಅನಲಿಸ್ಟ್ ಹೇಳ್ತಾ ಇದ್ದಾರೆ. ಶೇರ್ಸ್ ಇವತ್ತು 10% ಮೇಲಾಯಿತು. ಯಾಕಂದರೆ ಎಕ್ಸ್ಪೆಕ್ಟೇಷನ್ ಏನಿದೆ ಅಂದರೆ ಅವ್ರ ಬಿಸ್ನೆಸ್ಸು ಎಷ್ಟೋ ಕ್ವಾರ್ಟರ್ ಆದಮೇಲೆ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಸೊ ಬರುವ ಕ್ವಾರ್ಟರ್ಸಲ್ಲೂ ಇಂಪ್ರೂವ್ಮೆಂಟ್ ಆಗ್ಬೋದು ಅಂತ ಆ ಒಂದು ಆಪ್ಟಿಮಿಸಮಲ್ಲಿ ಶೇರ್ಸ್ ಮೇಲೋಗಿದೆ. ನ್ಯೂಸ್ ನಂಬರ್ 2, ಟೆಲಿಕಾಂ ಸ್ಪೆಕ್ಟ್ರಮ್ ಆಕ್ಷನ್ ಆಫ್ 96,317 crores. ರಿಲಯನ್ಸ್ ಜಿಯೋ, ಭಾರತಿ ಏರ್ಟೆಲ್ ಹಾಗೂ ವೋಡಾಫೋನ್ ಐಡಿಯಾ ಇವರು 3 ಕಂಪ್ನಿನೂ ಈ ಸ್ಪೆಕ್ಟ್ರಮ್ ಆಕ್ಷನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಅಂತ ಹೇಳಿದ್ದಾರೆ. 96,317 crores ವರ್ತ್ ಇರುತ್ತೆ ಹಾಗೂ ಆ ಆಕ್ಷನ್ನು June 6 ಸ್ಟಾರ್ಟ್ ಆಗುತ್ತೆ. 2022 ಆಕ್ಷನ್ ಮಾಡಿದ್ರು ಗೌರ್ಮೆಂಟು. ಆವಾಗ ಅದಾನಿ ಗ್ರೂಪ್ ಸರ್ಪ್ರೈಸ್ ಬಿಡ್ಡರ್ ಆಗಿದ್ರು ಹಾಗೂ ಅವ್ರ ಇಂಟರ್ನಲ್ ಟೆಲಿಕಾಮ್ ಸಿಸ್ಟಮ್ಸ್ಗೆ ಅವರು ಸ್ವಲ್ಪ ಬಿಡ್ ಮಾಡಿದ್ರು ಸ್ಪೆಕ್ಟ್ರಮ್ಮಿಗೆ. ಹಾಗೂ ಈ ಸತಿ ಈ ಸ್ಪೆಕ್ಟ್ರಮ್ ಆಕ್ಷನಲ್ಲಿ ಅವರ ಹೆಸರು ಇಲ್ಲ. ಈ ಟೆಲಿಕಾಮ್ ಸ್ಪೆಕ್ಟ್ರಮ್ 20 ಇಯರ್ಸಿಗೆ ಆಕ್ಷನ್ ಮಾಡ್ತಾರೆ ಹಾಗೂ ಸಕ್ಸಸ್ಫುಲ್ ಬಿಡ್ಡರ್ಸ್ ಯಾರಿರ್ತಾರೆ ಅವರಿಗೆ 20 ಈಕ್ವಲ್ ಆನ್ಯುವಲ್ ಇನ್ಸ್ಟಾಲ್ಮೆಂಟ್ಸಲ್ಲಿ ಪೇಮೆಂಟ್ ಮಾಡ್ಬೋದು ಅಂತ ಗೌರ್ಮೆಂಟ್ ಹೇಳಿದ್ದಾರೆ. ಟೆಲಿಕಾಂ ಡಿಪಾರ್ಟ್ಮೆಂಟ್ ಹೇಳಿದ್ದಾರೆ 10 ವರ್ಷ ಆದಮೇಲೆ ಅವ್ರಿಗೆ ಏನಾದರೂ ಸ್ಪೆಕ್ಟ್ರಮ್ ಬೇಡ ಅಂತಿದ್ರೆ ಆವಾಗ ಅದನ್ನು ವಾಪಸ್ ಕೊಡ್ಬೋದು ಗೌರ್ಮೆಂಟಿಗೆ. ನ್ಯೂಸ್ ನಂಬರ್ 3, ಗೋದ್ರೇಜ್ ಕನ್ಸ್ಯೂಮರ್ ಕ್ವಾರ್ಟರ್ಲಿ ರಿಸಲ್ಟ್ಸು. ಟೋಟಲ್ ಸೇಲ್ಸ್ January to March 2023 3,200 crores, January to March 2024 3,386 crores, 6% ಜಾಸ್ತಿ ಆಗಿದೆ. ನೆಟ್ ಪ್ರಾಫಿಟ್ 452 crores ಇಂದ 1,893 crores ಲಾಸ್ ಆಗಿದೆ. ಆದರೆ ಈ ಲಾಸ್ ಆಗಿದ್ದು ಆ್ಯಕ್ಚುಲಿ ಒನ್ ಟೈಮ್ ಎಕ್ಸೆಪ್ಷನಲ್ ಲಾಸು, ನಾರ್ಮಲ್ ಬಿಸ್ನೆಸ್ಸಲ್ಲಿ ಲಾಸ್ ಆಗಿಲ್ಲ. ಸೊ ಆ್ಯಕ್ಚುಲಿ ಅದು ಕರೆಕ್ಟಾಗಿ ತೆಗೆದ್ರೆ ಆವಾಗ ಒಳ್ಳೆ ಪ್ರಾಫಿಟ್ ಬಂದಿದೆ. ಶೇರ್ಸ್ ಇವತ್ತು ಅದಕ್ಕೋಸ್ಕರನೇ ಒಳ್ಳೆ ಪರ್ಫಾರ್ಮೆನ್ಸ್ ಅಂತ 5.5% ಮೇಲೋಯ್ತು. ನ್ಯೂಸ್ ನಂಬರ್ 4, ಏರ್ಬಸ್ ಕನ್ಫರ್ಮ್ಸ್ ಇಂಡಿಗೋಸ್ A350 ಏರ್ಕ್ರಾಫ್ಟ್ ಆರ್ಡರ್. ಏರ್ಬಸ್ ಅವರು ಇಂಡಿಗೋದ 30 ಏರ್ಕ್ರಾಫ್ಟ್ ಆರ್ಡರು A350-900ಗೆ ಅದು ಅವರು ಕನ್ಫರ್ಮ್ ಮಾಡಿದ್ದಾರೆ ಹಾಗೂ ಡೆಲಿವರಿ 2027 ಸ್ಟಾರ್ಟ್ ಆಗುತ್ತೆ. ಈ ಕನ್ಫರ್ಮೇಷನ್ ಇದು ಮೀನಿಂಗ್ ಏನಂದರೆ ಇಂಡಿಗೋ ಸ್ವಲ್ಪ ಪೇಮೆಂಟ್ ಆಲ್ರೆಡಿ ಮಾಡಿದ್ದಾರೆ ಏರ್ಬಸ್ಸಿಗೆ, ನೀವು ಸ್ಲೋ ಆಗಿ ಕೆಲಸ ಶುರು ಮಾಡ್ಬೋದು ಏರ್ಕ್ರಾಫ್ಟ್ ಮೇಲೆ ಅಂತ. ಹಾಗೂ ಈ ಪರ್ಟಿಕ್ಯುಲರ್ ಆರ್ಡರ್ ದೊಡ್ಡದು 1 ಲಕ್ಷ ಕೋಟಿ. ಆದರೆ ಇದರಲ್ಲಿ ಸುಮಾರು ಡಿಸ್ಕೌಂಟ್ ಕೊಡ್ತಾರೆ. ಯಾಕಂದರೆ ಬಲ್ಕ್ ಆರ್ಡರ್ಸ್ ಮಾಡುವಾಗ ಈ ಏರ್ಕ್ರಾಫ್ಟ್ ಮ್ಯಾನುಫ್ಯಾಕ್ಚರರ್ಸ್ ಒಳ್ಳೆ ಡಿಸ್ಕೌಂಟ್ ಕೊಡ್ತಾರೆ ಅಂತ ಹೇಳಿದ್ದಾರೆ. ಇಂಡಿಗೋ ಏರ್ಲೈನ್ಸು 324 ಏರ್ಬಸ್ A320 ಆಲ್ರೆಡಿ ಅವರು ಆಪರೇಟ್ ಮಾಡ್ತಾ ಇದ್ದಾರೆ ಹಾಗೂ ಇನ್ನೂ 1000 ಏರ್ಕ್ರಾಫ್ಟ್ಸಿಗೆ ಆರ್ಡರ್ ಮಾಡಿದ್ದಾರೆ ಈ ಲಾಸ್ಟ್ 1 ಇಯರಲ್ಲಿ. ಬಿಕಾಸ್ ಅವರಿಗೆ ಅಷ್ಟು ರಿಕ್ವೈರ್ಮೆಂಟ್ ಇರ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಇದೆ. ಅಫ್ಕೋರ್ಸು ಈ ಡೆಲಿವರಿ ಎಲ್ಲ ಇನ್ನೂ 10-15 ವರ್ಷ ಆದಮೇಲೆ ಆಗುತ್ತೆ. ಫೇಸ್ ಮ್ಯಾನರ್ ಮಾಡ್ತಾರೆ. A350 ಮಾಡೆಲ್ ಏನು ಆರ್ಡರ್ ಮಾಡಿದ್ದಾರೆ ಅದು ಲಾಂಗ್ ಡಿಸ್ಟೆನ್ಸ್ ಫ್ಲೈಟ್ಸಿಗೆ ಹಾಗೂ A320 ಶಾರ್ಟ್ ಡಿಸ್ಟೆನ್ಸ್ ಫ್ಲೈಟು ಇಂಡಿಯಾದೊಳಗೆ ಅದು ಆಪರೇಟ್ ಮಾಡ್ಬೋದು ಅಥವಾ ಶಾರ್ಟ್ ಡಿಸ್ಟೆನ್ಸು ವಿದಿನ್ 4-5 hours ಫ್ಲೈಯಿಂಗ್ ಟೈಮ್ ಮಾತ್ರ ಅದನ್ನು ಯೂಸ್ ಮಾಡ್ಕೋಬೋದು. ನ್ಯೂಸ್ ನಂಬರ್ 5, ಅದಾನಿ ಗ್ರೀನ್ ಸೈನ್ಸ್ 20 year ಅಗ್ರಿಮೆಂಟ್ ವಿತ್ ಶ್ರೀಲಂಕಾ. ಶ್ರೀಲಂಕಾ ಗೌರ್ಮೆಂಟು ಅದಾನಿ ಗ್ರೀನದು ಒಂದು ಡೀಲನ್ನು ಅಪ್ರೂವ್ ಮಾಡಿದ್ದಾರೆ ವಿಂಡ್ ಪವರ್ ಸ್ಟೇಷನ್ಸನ್ನು ಡೆವಲಪ್ ಮಾಡಲಿಕ್ಕೆ ಶ್ರೀಲಂಕಾದಲ್ಲಿ. ಹಾಗೂ ಅದಾನಿ ಗ್ರೀನ್ ಅವರು ಈ ವಿಂಡ್ ಪವರ್ ಸ್ಟೇಷನ್ಸ್ ಮನ್ನಾರ್ ರೀಜನಲ್ಲಿ ಹಾಗೂ ಪೂನೆರಿನಲ್ಲಿ ಶ್ರೀಲಂಕಾದಲ್ಲಿ ಇದನ್ನು ಡೆವಲಪ್ ಮಾಡ್ತಾರೆ. ಶ್ರೀಲಂಕಾ ಕ್ಯಾಬಿನೆಟ್ ಒಂದು ಕಮಿಟಿಯನ್ನು ಅವರು ಅಪಾಯಿಂಟ್ ಮಾಡಿದ್ದಾರೆ ಈ ಅದಾನಿ ಗ್ರೂಪದ ಪ್ರಪೋಸಲನ್ನು ಕರೆಕ್ಟಾಗಿ ಇವ್ಯಾಲ್ಯೂಯೇಟ್ ಮಾಡಲಿಕ್ಕೆ. ಅದಾನಿ ಗ್ರೂಪು February 2023 ಅವರಿಗೆ ಅಪ್ರೂವಲ್ ಸಿಕ್ಕಿತ್ತು. 3,669 crores ವರ್ತು 484 ಮೆಗಾವಾಟ್ದು ವಿಂಡ್ ಪವರ್ ಪ್ಲಾಂಟನ್ನು 2 ಏರಿಯಾದಲ್ಲಿ ಡೆವಲಪ್ ಮಾಡಲಿಕ್ಕೆ ಶ್ರೀಲಂಕಾದಲ್ಲಿ, ನಾರ್ದರ್ನ್ ಶ್ರೀಲಂಕಾದಲ್ಲಿ. ಈ ಪವರ್ ಪರ್ಚೇಸ್ ಅಗ್ರಿಮೆಂಟ್ ಪ್ರಕಾರ ಏನು ಪವರ್ ಅದಾನಿ ಪವರ್ ಅವರು ಅದು ಜನರೇಟ್ ಮಾಡ್ತಾರೆ ಅದು ಶ್ರೀಲಂಕನ್ ಗೌರ್ಮೆಂಟೇ 20 ವರ್ಷಕ್ಕೆ ಪರ್ಚೇಸ್ ಮಾಡ್ತಾರೆ. ಅದಾನಿಗೆ ಅವರು 8.26 cents per kWh ಕೊಡ್ತಾರೆ. ನ್ಯೂಸ್ ನಂಬರ್ 6, ಮೈಕ್ರೋಸಾಫ್ಟ್ ಕಾರ್ಪೊರೇಷನ್ನು 48 acres ಲ್ಯಾಂಡು ಹೈದರಾಬಾದಲ್ಲಿ ಪರ್ಚೇಸ್ ಮಾಡಿದ್ದಾರೆ ವರ್ತ್ ಅಪ್ರಾಕ್ಸಿಮೇಟ್ಲಿ 267 crores. ಮೈಕ್ರೋಸಾಫ್ಟ್ ಆಲ್ರೆಡಿ ಇಂಡಿಯಾ ಡೆವಲಪ್ಮೆಂಟ್ ಸೆಂಟರ್ ಅಂತ ಹೈದರಾಬಾದಲ್ಲಿ ಆಲ್ರೆಡಿ ಅವ್ರದ್ದು ಆಫೀಸ್ ಇದೆ 54 acres ಅದು. ಹಾಗೂ ಬ್ಯಾಂಗ್ಳೂರು ಹಾಗೂ ನೋಯ್ಡಾದಲ್ಲೂ ಅವ್ರ ಆಫೀಸಸ್ ಇದೆ. HUL ಶೇರ್ಸ್ ಇವತ್ತು 5.4% ಮೇಲೋಯಿತು. ಯಾಕಂದರೆ ಕೆಲವು FMCG ಕಂಪ್ನೀಸು ಅವರ ಒಳ್ಳೆ ರಿಸಲ್ಟ್ಸನ್ನು ಡಿಕ್ಲೇರ್ ಮಾಡುವಾಗ ರೂರಲ್ ಏರಿಯಾಸಲ್ಲಿ ಒಳ್ಳೆ ಸೇಲ್ಸ್ ಆಗ್ತಾ ಇರೋದನ್ನು ತೋರಿಸ್ತಾ ಇರುವಾಗ ಮೋಸ್ಟ್ ಪ್ರಾಬ್ಲಿ HUL ಸೇಲ್ಸ್ ಇಂಪ್ರೂವ್ ಆಗ್ಬೋದು April to June ಕ್ವಾರ್ಟರಲ್ಲಿ ತಿಳ್ಕೊಂಡು ಶೇರ್ಸ್ ಇವತ್ತು ಎಷ್ಟೋ ದಿನ ಆದಮೇಲೆ ಮೇಲೋಯ್ತು.
ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್, ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.